ನಾವು ಪಾಕಿಸ್ತಾನಿ ಮುಜಾಹಿದ್ದೀನ್ಗಳು ಎಂದ 7 ಕಿಡಿಗೇಡಿಗಳು ಅವರನ್ನ ಸದ್ಯ ವಶಕ್ಕೆ ಪಡೆಯಲಾಗಿದೆ. ಚಿಕ್ಕಮಗಳೂರು ಪೊಲೀಸರು 7 ಕಿಡಿಗೇಡಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಇಬ್ಬರು ಅಪ್ರಾಪ್ತರಿದ್ದಾರೆ. ಇಬ್ಬರು ಅಪ್ರಾಪ್ತರು ಸೇರಿ 7 ಯುವಕರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಟಿಪ್ಪು ಕಟೌಟ್ ಹಾಕಿದ್ದ ವಿಡಿಯೋದಲ್ಲಿ ಪ್ರಚೋದಿಸುವಂತಹ ಹಾಡನ್ನ ಪೋಸ್ಟ್ ಮಾಡಲಾಗಿದೆ. ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ್ದಂತಹ ಕಿಡಿಗೇಡಿಗಳು ಅವರ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಿ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಲಾಗಿದೆ. ನಾವು ಪಾಕಿಸ್ತಾನಿ ಮುಜಾಹಿದ್ದೀನ್ಗಳು ಅಂತ ಹೇಳಿದಂತಹ 7 ಕಿಡಿಗೇಡಿಗಳು ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ವಿಚಾರಣೆ ನಡೀತಾ ಇದೆ. ಚಿಕ್ಕಮಗಳೂರಿನಲ್ಲಿ ಟಿಪ್ಪು ಕಟೌಟ್ ಹಾಕಿರೋ ಪ್ರಚೋದನೆಯ ಹಾಡಿಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಇವರನ್ನ ಒತ್ತು ಒಳಗೆ ಹಾಕಿ ಅಂತ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದರು. ದೇಶದ್ರೋಹಿಗಳನ್ನ ಬಂಧಿಸಬೇಕು, ಕ್ರಮ ತೆಗೆದುಕೊಳ್ಬೇಕು. ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ನಾಯಕ ಸಿಟಿ ರವಿ ಒತ್ತಾಯ ಮಾಡಿದ್ರು. ಇವರ ಬಾಲ ಕಟ್ ಮಾಡಿ ಜೈಲಿಗೆ ಕಳುಹಿಸಿ ಅಂತ ಸಿಟಿ ರವಿ ಹೇಳಿದರು. ಪರೋಕ್ಷವಾಗಿ ಪಾಕ್ ಬೆಂಬಲಿಸುವ ಘಟನೆ ಅತ್ಯಂತ ಖಂಡನೀಯ. ರಾಷ್ಟ್ರ ವಿರೋಧಿಯ ಕೆಟ್ಟ ನಡೆಯನ್ನ ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಕೋಟಾ ಶ್ರೀನಿವಾಸ್ ಪೂಜಾರ್. ಈ ರಾಜ್ಯದಲ್ಲಿ ಕಾನೂನು ಅಂತಕ್ಕಂಥದ್ದೇನಾದರೂ ಅರ್ಥ ಇದ್ರೆ ಈ ರಾಜ್ಯದಲ್ಲಿ ಗೃಹ ಸಚಿವರನ್ನೋರು ಯಾರು ಬದುಕಿದ್ರೆ ಈ ವಿಚಾರವನ್ನ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಯಾರಿಂತ ದ್ವೇಷದ್ರೋಹದ ಕೆಲಸವನ್ನ ಮಾಡಿದ್ದಾರೆ ಅವರ ಹೆಡಮುರಿ ಕಟ್ಟುವಂತ ಕೆಲಸ ಆಗಬೇಕು, ಒದ್ದು ಒಳಗಾಕಬೇಕು. ಹಾಗಾಗಿ ಮಾನ್ಯ ಗೃಹ ಸಚಿವರಲ್ಲಿ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ, ಈ ರೀತಿ ಘಟನೆಗಳು ನಡೆದಾಗ ನೀವು ಕೈ ಕೊಟ್ಕೊಂಡು ಕೂರೋ ಬದಲು ನಿಮ್ಮ ತಾಕತ್ತೇನು, ನಿಮ್ಮ ಇಲಾಖೆ ತಾಕತ್ತೇನು ಅನ್ನೋದನ್ನ ತೋರಿಸ್ಬೇಕು ಅಂತಂದ್ರೆ ರಾಜ್ಯದ ಜನರಿಗೆ, ಹಿಂದೂಗಳಿಗೆ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ವಿಶ್ವಾಸ ಬರಬೇಕು ಅಂತ ಹೇಳಿದ್ರೆ ಇಂಥ ದೇಶದ್ರೋಹಿಗಳನ್ನ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳೋರನ್ನ ಒದ್ದು ಒಳಗಾಕಿ ಅಂತೇಳಿ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಯಾವುದೇ ಕಾರಣಕ್ಕೂ ಬೇಲ್ ಮೇಲೂ ಕೂಡ ಬರಬಾರದು. ರಾಜ್ಯದಲ್ಲಿ ಇನ್ನೆಲ್ಲೂ ಕೂಡ ಇಂಥ ದುಸ್ಸಾಹಸಕ್ಕೆ ಕೈ ಹಾಕಬಾರದು. ಆ ರೀತಿ ಕ್ರಮನ ಕೈಗೊಳ್ಳಬೇಕು ಅಂತೇಳಿ ಆಗ್ರಹ ಪಡಿಸ್ತಾ ಇದ್ದೇನೆ. ಪಾಕಿಸ್ತಾನ ಬೆಂಬಲಿತ ಬ್ಯಾನರ್ ಅನ್ನು ಹಾಕಿರುವಂತದ್ದು ಮತ್ತು ಹಾಡುಗಳು ಹಾಕಿರುವಂಥದ್ದು, ಪಾಕಿಸ್ತಾನವನ್ನು ಬೆಂಬಲಿಸ್ತೇವೆ ಅಂತೇಳಿ ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ ಬೆದರಿಕೆ ಹಾಕಿರುವಂಥ ಘಟನೆಗಳು ಅತ್ಯಂತ ಖಂಡನೀಯ. ಈ ವಿಚಾರದಲ್ಲಿ ನಾನು ಎಸ್ ಪಿ ಹತ್ರ ಕೂಡ ಮಾತಾಡ್ತೇನೆ. ಅದ್ಯಾಕೋ ಒಂದು ರೀತಿಯಲ್ಲಿ ಇವತ್ತಿನ ಸರ್ಕಾರದ ಮತ್ತು ಒಟ್ಟಾರೆ ವ್ಯವಸ್ಥೆಯಲ್ಲಿ ಪಾಕಿಸ್ತಾನವನ್ನು ಬೆಂಬಲಿಸುವವರಿಗೆ ಕೂಡ ಮುಕ್ತವಾದಂಥ ಬೆಂಬಲ ಕೊಡ್ತಾ ಇರೋದು ಕಂಡುಬರುತ್ತೆ. ಏನೇ ಆದರೂ ಕೂಡ ಭಾರತೀಯ ಜನತಾ ಪಕ್ಷ ಇದರ ವಿರುದ್ಧ ಸೆಡೆದು ನಿಲ್ಲಬೇಕಾದ ಅನಿವಾರ್ಯತೆ ಇದೆ. ನಾನೆಲ್ಲ ಸಮಸ್ತ ಸಾರ್ವಜನಿಕರಿಗೆ ಹೇಳ್ತಾ ಇರೋನು, ದಯವಿಟ್ಟು ಇಂಥ ಕೆಟ್ಟ ನಡತೆಯನ್ನು ಮತ್ತು ರಾಷ್ಟ್ರ ವಿರೋಧಿ ಮತ್ತು ರಾಷ್ಟ್ರದೋತ ನಡತೆಯನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ನಾನು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಮತ್ತು ಎಸ್ ಪಿ ಜೊತೆಯಲ್ಲಿ ಮಾತಾಡ್ತೇನೆ. ಅಗತ್ಯ ಇದ್ದರೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಈದ್ ಮಿಲಾದ್ ಅಂಗವಾಗಿ ಟಿಪ್ಪು ನಗರದಲ್ಲಿ 40 ಅಡಿ ಟಿಪ್ಪು ಕಟೌಟ್ ಹಾಕಿದ್ದಾರೆ. ಅದ್ರ ಜೊತೆಗೆ ಒಂದು ಹಾಡು ಹಾಕಿದ್ದಾರೆ. ಆ ಹಾಡೇನು ಅಂತ ಹೇಳಿದ್ರೆ, ಹಮ್ ಪಾಕಿಸ್ತಾನಿ ಮುಜಾಹಿದ್ದೀನ್ ಹೈ, ಗಲ್ತಿ ಸೆ ಲಲ್ಕಾರೇಗಾ ತು ಹಮ್ ಗಾಡ್ ದೇಂಗೆ ಕಾಟ್ ದೇಂಗೆ. ನಾನು ಪ್ರಶ್ನೆ ಕೇಳಕ್ಕೆ ಬಯಸ್ತೇನೆ, ಭಾರತದಲ್ಲಿರುವ ಮುಸಲ್ಮಾನರು ನೀವು ಭಾರತೀಯರ, ಪಾಕಿಸ್ತಾನದ ಏಜೆಂಟ್ರುಗಳ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.